ಇನ್ನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಏನಾಗುತ್ತೆ ನೋಡಬೇಕು. ದರ್ಶನ್ ಮತ್ತು ಗ್ಯಾಂಗ್ನಿಂದ ಏನು ಹತ್ಯೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನ ಪಡ್ತಾನೆ ಇದ್ದರು. ಆದರೆ ನಡುವೆ ಆದಂಥ ಕೆಲವೊಂದು ತಪ್ಪುಗಳಿದಾವಲ್ಲ, ಅದು ಬೇಲ್ ಭಾಳ ದೂರ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿತ್ತು. 57ನೇ CCH ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ 94 ದಿನಗಳನ್ನು ಕಳೆದಿದ್ದಾರೆ ದರ್ಶನ್. ಬೇಲಿಗೆ ಸಂಬಂಧಪಟ್ಟಂಗೆ ಆಕ್ಷೇಪಣೆಗೂ ಕೂಡ SPP ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬೇಡಿ, ಒಳಗಿದ್ದೇ ಇಷ್ಟೊಂದು ಪ್ರಭಾವ ಬೀರ್ತಾರೆ ಅಂತಂದರೆ ಇನ್ನು ಹೊರಗಡೆ ಬಂದಾದಮೇಲೆ ಇನ್ನು ಏನೇನು ಮಾಡಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಬೇಲಿಗಂತೂ ಪ್ರಯತ್ನಗಳು ನಡೀತಾ ಇವೆ. 94 ದಿನಗಳು ಇದು ಸಾಮಾನ್ಯ ಸಂಗತಿನಾ? ನಾವು ಈ ಸಿನಿಮಾಗಳು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಸತತ 50ನೇ ದಿನ, ಸತತ 75ನೇ ದಿನ, 100ನೇ ದಿನ ಅಂತ. ಈಗ ನೋಡಿ, ಈಗ ಈ ಒಳಗಡೆ ಹೋಗಿರುವಂಥ ದಿನಗಳನ್ನ ಎಣಿಸ್ಬೇಕು ಅಂಥ ಸ್ಥಿತಿ ಇದೆ.